अमित शाह अमित शाह लुच्चा है अमित शाह लुच्चा है ಎಲ್ಲವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ನ್ಯಾಯ ಬೇಕು ಎಲ್ಲವರೆಗೂ ಹೋರಾಟ ಎಲ್ಲರಿಗೂ ನಮಸ್ಕಾರ. ಯುವ ಕರ್ನಾಟಕ ಭೀಮಸೇನೆ ವತಿಯಿಂದ 35ನೇ ವಾರ್ಡ್ನ ಕಾರ್ಯದರ್ಶಿ ಮಾತಾಡ್ತಾ ಇರೋದು. ಇಲ್ಲಿ ನಾವು ಇವತ್ತೇನಂದ್ರೆ ಎಲ್ಲರೂ ಇವತ್ತು ಸೇರಿದೇವೆ ಅಂದರೆ ಎಲ್ರಿಗೂ ಕೆಲಸ ಇದೆ, ಕಾರ್ಯಗಳಿದ್ದಾವೆ. ಅದಾದ್ಮೇಲೂ ಇಲ್ಲಿ ಸೇರಿದ್ದಾರೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸಂವಿಧಾನವನ್ನು ರಚಿಸಲಿಲ್ಲ ಅಂದರೆ ಇವತ್ತು ಸ್ವತಂತ್ರವಾಗಿ ಯಾರು ಓಡಾಡ್ತಾ ಇರಲಿಲ್ಲ, ಯಾವತ್ತೂ ಇಷ್ಟು ಸ್ವತಂತ್ರವಾಗಿ ಮಾತಾಡೋಕೆ ಆಗ್ತಾನೂ ಇರಲಿಲ್ಲ. ಸೊ ಅವರಿಂದನೇ ನಾವು ಜೀವನ ಮಾಡ್ತಾ ಇದ್ದೀವಿ. ಹೊಟ್ಟೆಂತರ ಮಂದಿ ಜೀವನ ಮಾಡ್ತಾ ಇದ್ದೀವಿ, ಎಷ್ಟೋ ಸಮುದಾಯಗಳು ಬರ್ತಾ ಇದ್ದಾವೆ. ಸೊ ಇವತ್ತು ಅವರಿಂದನೇ ಎಲ್ಲ ಸೌಲಭ್ಯಗಳು ಪಡ್ಕೊಂಡು, ಅವರಿಂದನೇ ಎಲ್ಲ ಅನುಕೂಲಗಳು ಮಾಡ್ಕೊಂಡು, ಅದೇನೋ ಕೆಲಸದ ಮುಗಿದ ಮೇಲೆ ಹೊಲಸಂತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ, ಆ ಥರ ಆಗ್ತಾ ಇದೆ. ಸೊ ದಯವಿಟ್ಟು ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅಂದರೆ ಯಾರೇ ಆಗಲಿ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ ಅಂದರೆ ಅದು ಗೌರವ ಕೊಡಬೇಕು, ಒಂದು ಬೆಲೆ ಇರಬೇಕು. ಯಾರಿಂದ ನಾವು ಬಂದೀವಿ, ಯಾರಿಂದ ಎಲ್ಲ ಅನುಕೂಲ ಆಗೈತೆ, ಯಾರ ಭಿಕ್ಷೆಯಿಂದ ನಾವು ಬದುಕಾಗತ್ತೀವಿ ಅನ್ನೋದು ಒಂದು ಅರಿವು ಇರಬೇಕು. ಅದು ಎಲ್ಲ ಹಿಡ್ಕೊಂಡು ಎಲ್ಲರಿಗೂ ಅನ್ವಯಿಸ್ತೈತಿ. ಸೊ ಹಾಗಾಗಿ ದಯವಿಟ್ಟು ಒಂದು ಸ್ಥಾನದಲ್ಲಿ ಇದ್ದೀರಂದರೆ ಅದು ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕಂದ್ರೆ ಕರೆಕ್ಟ್ ಎಲ್ಲರೂ ಆಗಲಿ ಒಂದು ಸ್ಥಾನದಲ್ಲಿ ಕರೆಕ್ಟಾಗಿ ಮಾತಾಡ್ಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಇದ್ರ ಬಗ್ಗೆ ಸರ್ಕಾರ ಆಗಲಿ, ಮೇಲಾಧಿಕಾರಿಗಳಾಗಲಿ ಇದ್ರ ಬಗ್ಗೆ ಬೇಗ ಗಮನ ವಹಿಸದೇ ಇದ್ದರೆ ಇದರ ಬಗ್ಗೆ ಉಗ್ರವಾಗಿ ಹೋರಾಟ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಕಡೆನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು ಪಕ್ಕ. ಜೈ ಭೀಮ್, ಜೈ ಭೀಮ್, ಸಂವಿಧಾನವನ್ನು ರಚಿಸಿಕೊಂಡಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಯುವ ಕರ್ನಾಟಕ ಭೀಮಸೇನೆಗೆ. ಕೇಂದ್ರ ಸರ್ಕಾರದ ಸಚಿವರಾದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ನಾವು ಹೋರಾಟ ಮಾಡಿದ್ದೇವೆ. ಕೂಡಲೇ ಕೇಂದ್ರ ಸರ್ಕಾರ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಹೋರಾಟ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೀವಿ. ಈ ಹೋರಾಟ ಮಾಡಿದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಿಕ್ಕೆ ಮುಂದಿನ ದಿನಮಾನ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಕರ್ನಾಟಕ ರಾಜ್ಯಾದ್ಯಂತ ಅಂತೇಳಿ ಈ ಮೂಲಕ ಎಚ್ಚರಿಸಕ್ಕೆ ನಾನು ಕೇಂದ್ರ ಗೃಹ ಮಂತ್ರಿ ಸಂಸತ್ ಭವನದಲ್ಲಿ ಅವರು ಪಟ್ಟಂತರ ಅಭಿಮಾನಿಗಳಿಗೆ, ಅನ್ಯಾಯಿಗಳಿಗೆ, ಭಾರತದ ಪ್ರಜೆಗಳಿಗೆ ಅವಮಾನವಾಗುವ ರೀತಿಯಲ್ಲಿ ಅವರನ್ನು ಹೆಸರು ಬಳಕೆ ಅವಮಾನ ಮಾಡುತ್ತಿರುವ ಅಮಿತ್ ಶಾ ಅವರು ಈಗ ನಾವೇನು ಹೋರಾಟ ಮಾಡೀವಿ ಅವ್ರಿಗೆ ಇದು ಮುಟ್ಟಿದ ಕೂಡಲ್ಲ ಅವ್ರಿಗೇನತ್ತಲ್ರಿ ರಾಜೀನಾಮೆ ಕೊಡಬೇಕು ಆ ಸಂಸತ್ತಿಂದ ಅಂತೇಳಿ ಇವತ್ತಿನ ದಿವಸ ನಾವೆಲ್ಲ ಹೋರಾಟ ಮಾಡೀವಿ. ಈ ಹೋರಾಟ ಕೂಡಲೇ ಕೇಂದ್ರ ಸರ್ಕಾರದವರ ಗಮನಕ್ಕೆ ತಗೊಂಡು ಅವ್ರಿಗೆ ಕೂಡಲೇ ವಜಾಗೊಳಿಸಬೇಕು. ಇಲ್ಲ ಆದಲ್ಲಿ ನಾವು ರಾಜ್ಯಾದ್ಯಂತ ಯುವ ಕರ್ನಾಟಕ ಭೀಮಸೇನೆ ವಶಕ್ತಿ ಸಂಘದವರು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರು ಎಚ್ಚರಿಕೆ ನೀಡ್ತೀವಿ. ಜೈ ಭೀಮ್. ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಅವಹೇಳನಕರಾಗಿ ಮಾತನಾಡಿದ್ದನ್ನು ಈಗಾಗಲೇ ಭಾರತದಾದ್ಯಂತ ಎಲ್ಲರೂ ಕೂಡ ಪ್ರತಿಭಟಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಂವಿಧಾನ ಅಭಿಮಾನಿಗಳಿಗೆ, ಬಾಬಾ ಸಾಹೇಬರ ಅಭಿಮಾನಿಗಳಿಗೆ ತುಂಬ ನೋವಾಗಿದೆ. ಆ ಕಾರಣಕ್ಕಾಗಿ ತಮ್ಮ ಮೂಲಕ ನಾವು ವಿನಂತಿಯನ್ನು ಮಾಡ್ತೇವೆ, ತಾವು ರಾಷ್ಟ್ರ ಸರ್ಕಾರಕ್ಕೆ ಈ ಪತ್ರವನ್ನು ತಲುಪಿಸಿ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಯುವ ಕರ್ನಾಟಕ ಭೀಮಸೇನೆ ಯುವ ಶಕ್ತಿ ಸಂಘದಿಂದ ತಮ್ಮೆಲ್ಲರ ಪರವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ನಾವು ರಾಷ್ಟ್ರಪತಿಗಳು ಕೊಟ್ಟಿದ್ದ ಮನವಿಯನ್ನು ನಾವು ರಾಷ್ಟ್ರಪತಿ ರವಾನಿಸ್ತೀವಿ. ಶಾಂತ ರೀತಿಯಿಂದ ಮಾಡಿದ್ದಕ್ಕೆ ಸಹಕಾರ ತಮಗೂ ಕೂಡ ಧನ್ಯವಾದಗಳು ಸರ್.